ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳು. ನಾವಿಂದು ಜ್ಯೋತಿಷ್ಯ ಎಂದರೆ ಕೇವಲ ಭವಿಷ್ಯ ಹೇಳುವ ಕಲೆ ಅಥವಾ ಮೂಢನಂಬಿಕೆ ಎಂದು ಭಾವಿಸುತ್ತೇವೆ. ಆದರೆ ನಮ್ಮ ಪೂರ್ವಜರು ಜ್ಯೋತಿಷ್ಯವನ್ನು ಹೀಗೆ ಕರೆದಿದ್ದಾರೆ: ಜ್ಯೋತಿಷ್ಯಂ ವೇದನಂ ಚಕ್ಷುಹು. ಅಂದರೆ ಜ್ಯೋತಿಷ್ಯವು ವೇದಗಳ ಕಣ್ಣು. ಒಂದು ಶರೀರಕ್ಕೆ ಕಣ್ಣು ಎಷ್ಟು ಮುಖ್ಯವೋ, ಜಗತ್ತಿನ ಕಾಲಗಣನೆ ಮತ್ತು ಸೃಷ್ಟಿಯ ರಹಸ್ಯವನ್ನು ಅರಿಯಲು ಜ್ಯೋತಿಷ್ಯ ಅಷ್ಟೇ ಮುಖ್ಯವು. ಇದು ಕೇವಲ ನಂಬಿಕೆಯಲ್ಲ, ಇದು ಋಷಿಗಳ ವಿಜ್ಞಾನ ಅಥವಾ ಅಸ್ಟ್ರಾನಮಿ. ಮತ್ತು ಟೆಲಿಸ್ಕೋಪ್ ಇಲ್ಲದ ಕಾಲದಲ್ಲೇ ಗ್ರಹಗಳ ಚಲನಗಳು ಮತ್ತು ಅದರ ದೂರುಗಳನ್ನು ನಿಖರವಾಗಿ ಕಂಡುಹಿಡಿದಿದ್ದರು. ಅದಕ್ಕೆ ಅವರು ಹಾಕಿರುವ ಅತ್ಯಂತ ಸಾಕ್ಷಿ ಎಂದು ಹನುಮಾನ್ ಚಾಲಿಸದಲ್ಲಿ ಇರುವ ಶ್ಲೋಕ ಮುಖ್ಯವಾಗುತ್ತದೆ. ಅದು ಹೀಗೆ ಇದೆ: ಯುಗ ಸಹಸ್ರ ಯೋಜನ ಪರಭಾನು ಲೀಲ್ಯೋ ತಾಹಿ ಮಧುರ ಫಲ ಜಾನು. ಅಂದರೆ ಹನುಮಂತ ಸಾವಿರಾರು ಯೋಜನೆಗಳ ದೂರದಲ್ಲಿರುವ ಸೂರ್ಯನನ್ನು, ಅಂದರೆ ಭಾನುವನ್ನು ಹಣ್ಣಿನೆಂದು ಭಾವಿಸಿ ಹಿಡಿಯಲು ಹೋದನು. ಇದು ಅದರಲ್ಲಿರುವ ಕಲ್ಪಿತ ಕತೆ. ಆದರೆ ಯುಗ ಎಂದರೆ 12,000 ವರ್ಷಗಳು, ಮತ್ತು 1,000 ಎಂದರೆ 1000, ಮತ್ತು ಯೋಜನೆ ಎಂದರೆ 8 ಮೈಲಿಗಳು. ಸೊ ಇವೆಲ್ಲವನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗುವುದು 9,60,00,000 ಮೈಲಿಗಳು. ಆದರೆ ಈಗಿನ ಕಾಲದಲ್ಲಿ ಟೆಲಿಸ್ಕೋಪ್ ಯೂಸ್ ಮಾಡಿ ನಮ್ಮ ಸೈಂಟಿಸ್ಟ್ ಏನ್ ಕಂಡುಹಿಡಿದಿದ್ದಾರೆ ಅದು ಬಂದ್ಬಿಟ್ಟು 9,30,30,00,000 ಮೈಲಿಗಳು ಆಗುತ್ತದೆ, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 9.6 ಮಿಲಿಯನ್ ಮೈಲ್ಸ್. ಆದ್ದರಿಂದ ಜ್ಯೋತಿಷ್ಯ ಎಂದರೆ ಕೇವಲ ಗ್ರಹಗತಿಗಳ ಬಗ್ಗೆ ತಿಳಿಯುವುದಲ್ಲ, ಬದಲಾಗಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಮ್ಮ ಬದುಕು ಹೇಗೆ ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕೆಂದು ತಿಳಿಯುವ ಕಲೆ, ಮತ್ತು ಅದು ಒಂದು ವಿಜ್ಞಾನ. ಧನ್ಯವಾದಗಳು.